ಸರಿಸಮಾನನೇ ಇಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಕೀರ್ತನೆ 18ನೇ ಅಧ್ಯಾಯ 35ನೇ ವಚನದಲ್ಲಿ ದಾವೀದನ ಪ್ರಾರ್ಥನೆ ಈ ರೀತಿಯಾಗಿದೆ. ಯಾವ ರೀತಿ ಅಂತ ಹೇಳಿದ್ರೆ, ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ. ಆಮೆನ್. ಹಲ್ಲೆಲೂಯಾ. ಇದು ದೇವರು ಈ ದಾವೀದನನ್ನು ರಕ್ಷಿಸಿದಾದ್ಮೇಲೆ ದಾವೀದನು ಹೇಳ್ತಾ ಇದ್ದಾನೆ, ಆತನು ಸ್ತುತಿ ಮಾಡ್ತಾ ಇದ್ದಾನೆ. ದಾವೀದನು ದೇವರು ಆತನ ಜೀವಿತದಲ್ಲಿ ಮಾಡಿದ ಉಪಕಾರಗಳು, ಅದ್ಭುತಗಳು, ಹೇಗೆ ದಾವೀದನನ್ನು ದೇವರು ರಕ್ಷಿಸುತ್ತಿರುವುದಾಗಿ ಆತನಲ್ಲಿ ವಿವರಿಸ್ತಾ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ದೇವರು ಮಾಡುವಂತ ಒಂದೊಂದು ಅದ್ಭುತಗಳನ್ನು, ಉಪಕಾರಗಳನ್ನು ನಾವೇನ್ ಮಾಡಬೇಕು? ವರ್ಣಿಸಬೇಕು, ಸ್ತುತಿಸಬೇಕು. ಆಮೆನ್. ಹಲ್ಲೆಲೂಯಾ. ಅದಕ್ಕೆ 136ನೇ ಕೀರ್ತನೆ 1ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯೆಹೋವನಿಗೆ ಕೃತಜ್ಞತೆ ಸ್ತುತಿ ಮಾಡಿ, ಆತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು ಎಂಬುದಾಗಿ. ಆಮೆನ್. ಹಲ್ಲೆಲೂಯಾ. ಇವತ್ತು ಸಹೋದರಿ ಜೋಸ್ ಅವರು ಆರಾಧನೆ ಮಾಡಿದ್ರು, ಕೃಪೆಯಿಂದ ನೆಲೆ ನಿಂತಿದ್ದೇವೆ. ಖಂಡಿತವಾಗಿ ಬೇರೆ ಯಾವುದಲ್ಲ. ನಮ್ಮ ಬಲದಿಂದಲೋ, ಪರಾಕ್ರಮದಿಂದಲೋ, ನಮ್ಮ ತಾಳದಿಂದಲೋ, ನಮ್ಮ ಜ್ಞಾನದಿಂದಲೋ, ನಮ್ಮ ಸಂಪತ್ತಿನಿಂದಲೋ, ನಮ್ಮ ಐಶ್ವರ್ಯದಿಂದಲೋ ಅಲ್ಲ, ಆತನ ಕೃಪೆಯಿಂದಲೇ ಈವರೆಗೂ ನಾವು ಜೀವಂತವಾಗಿದ್ದೇವೆ. ಆಮೇಲೆ ಅದಕ್ಕಾಗಿ ದಾವೀದನು ಹೇಳ್ತಾ ಇದ್ದೇನೆ, ದೇವರೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ. ನಿನ್ನ ಬಲಗೆ ನನಗೆ ಆಧಾರ, ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡ ಸ್ಥಿತಿಯನ್ನು ಉಂಟು ಮಾಡಿದೆ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ನಮಗಾಗಿ ಅಂತ ಮಾಡುವಂತಹ ದೇವರು, ನಮಗೆ ಜಯವನ್ನು ಕೊಡುವಂತ ದೇವರು. ಕಳೆದ 2-3 ದಿನಗಳ ಹಿಂದೆ ಆ ಒಂದು ಛತ್ತೀಸ್ಗಢ ಪ್ರದೇಶದಲ್ಲಿ ಇಬ್ರು ಸಿಸ್ಟರ್ನ ಅರೆಸ್ಟ್ ಮಾಡಿ ಮತಂತ್ರ ಮಾಡ್ತಾ ಇದ್ದಾರೆ, ಇವರು ಧರ್ಮ ಬದಲಾಯಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅರೆಸ್ಟ್ ಮಾಡ್ಬಿಟ್ರು. ಆಮೇಲೆ ಅಲ್ಲಲ್ಲಿ ನಾನು ವೈಯಕ್ತಿಕವಾಗಿ ಸಭೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ನಾನು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿ, ದೇವರೇ ನಿಮ್ಮ ಸೇವಕರನ್ನು, ನಿಮ್ಮ ಸೇವಕರಿಗಳನ್ನು ಯೇಸುವಿನ ನಾಮದಲ್ಲಿ ಅತಿ ಬೇಗನೆ ರಿಲೀಸ್ ಆಗ್ಬೇಕು, ಬೇಲ್ ಸಿಗ್ಬೇಕು, ಹೊರಗೆ ಬರಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಯೇಸುವಿನ ನಾಮದಲ್ಲಿ ಇವತ್ತು ನ್ಯೂಸ್ ನೋಡಿದೆ, ಆ ಇಬ್ಬರು ಸ್ತ್ರೀಯನ್ನು, ಆ ಇಬ್ಬರು ಸಹೋದರನ್ನು ಜೈಲಿಂದ ಹೊರಗೆ ನನಗೆ ಸಂತೋಷವಾಯಿತು. ಅಲ್ಲೇ ಈಗ ಶತ್ರುಗಳಿಗೆ ಎಷ್ಟೇ ವಿರುದ್ಧವಾಗಿ ತಂತ್ರಗಳು ಮಾಡಿದ್ರು, ಕುಯುಕ್ತಿಗಳು ಮಾಡಿದ್ರು, ಆತನ ಉಪಾಯಗಳು ಏನೇ ಮಾಡಿದ್ರು, ದೇವರು ನಮ್ಮ ಪಕ್ಷದಲ್ಲಿದ್ದು ಯುದ್ಧ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಯುದ್ಧ ಮಾಡ್ತಾರೆ ಸರ್? ದೇವರ ವಚನದಲ್ಲಿರುವಾಗ, ದೇವರ ಕೃಪೆಯನ್ನು ಆಶ್ರಯಿಸಿಕೊಳ್ಳುವಾಗ, ದೇವರ ವಾಗ್ದಾನಗಳನ್ನು ಕೈಕೊಂಡು ನಡೆಯುವಾಗ ನಮ್ಮ ದೇವರ ಪಕ್ಷದಲ್ಲಿರುವಂತಹ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 145ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ, ನಾವು ಮರಳುವಾಗಲ್ಲ ಯೆಹೋವನ ನಮ್ಮ ಹತ್ತಿರದಲ್ಲಿದ್ದಾನೆ ಎಂಬುದಾಗಿ. ಯಥಾರ್ಥವಾಗಿ ಮರಳುವವರು ಯೆಹೋವನ ನಮ್ಮ ಹತ್ತಿರದಲ್ಲಿ ಇದ್ದಾನೆ ಎಂಬುದಾಗಿ ನಂಬಬೇಕೆಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಜಯ ಸುಮ್ಮನೆ ಕೊಡಲ್ಲ ದೇವರು. ಇಲ್ಲಿ ದಾವೀದನು ದೇವರನ್ನು ಆಶ್ರಯಿಸಿಕೊಂಡಿದ್ದರು. ಸೌಲನು ಆತನ ವಿರುದ್ಧವಾಗಿ ಎದ್ದು ಹೋರಾಡ್ತಾ ಇದ್ದಾನೆ, ಸಾಯಿಸಲೇಬೇಕೆಂಬುದಾಗಿ. ನನಗಿಂತ ಅವರಿಗೆ ಹೆಚ್ಚು ಗೌರವ ಬಂದ್ಬಿಡ್ತು, ನನಗಿಂತ ಹೆಚ್ಚು ಮಹಿಮೆ ಅವನಿಗೆ ಬಂದ್ಬಿಡ್ತು ಎಂಬುದಾಗಿ ಜನರೆಲ್ಲ ಆತನಿಗೆ ಏನು ಮಾಡ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ ಎಂಬುದಾಗಿ ಹೇಳ್ಬಿಟ್ಟು ಅವ್ನು ಪ್ಲಾನ್ ಮಾಡಿದ. ಸೌಲನು ಇವನನ್ನು ಫಿನಿಶ್ ಮಾಡಬೇಕೆಂಬುದಾಗಿ. ಹೆಣ್ಣು ಕೊಟ್ಟ ಮಹಾವ ಅಳಿಯನಿಗೆ ವಿರುದ್ಧವಾಗಿ ನಿಂತ್ಕೊಂಡಿದ್ದಾನೆ, ಸಾಯಿಸಿಬಿಡಬೇಕೆಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ದೇವರ ಸಮ್ಮುಖದಲ್ಲಿ ದಾವೀದನು ಒಂದೇ ಒಂದು, ದೇವರೇ ನಾನು ನಿಮ್ಮನ್ನು ನಂಬಿ ಬಂದ್ಬಿಟ್ಟಿದ್ದೇನಪ್ಪ, ಈ ಶತ್ರುಗಳನ್ನು ಬಿಡಿಸು, ಈ ಸಮಸ್ಯೆಗಳಿಂದ ಬಿಡಿಸು. ಸೌಲನು ನನ್ನ ಹಿಂದೆ ಬಂದಿದ್ದಾನೆ, ಎಲ್ಲೂ ಹೋದ್ರು ಹಿಂದೆನೇ ಬರ್ತಾ ಇದ್ದೇನೆ ಸ್ವಾಮಿ. ನಾನು ನನ್ನ ಕೃಪೆಯನ್ನು ಆಶ್ರಯಿಸಿಕೊಂಡಿದ್ದೇನೆ. ನನಗೆ ಗುರಾಣಿಯಾಗಿಯೂ, ಅದೇ 18ನೇ ಕೀರ್ತನೆ 2ನೇ ವಚನದಲ್ಲಿ, ಯೆಹೋವನಿಗೆ ಬಂಡೆಯು, ಕೋಟೆಯು, ದುರ್ಗವು, ಆಶ್ರಯಗಿರಿ ಆಗಿದ್ದಾನೆ ಎಂಬುದಾಗಿ ಆತನು ವರ್ಣಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅವತ್ತು ಯಾವತ್ತೂ ಕುಗ್ಗಿ ಹೋಗಿಲ್ಲ, ಯಾವತ್ತೂ ಸಮಸ್ಯೆಯಿಂದ ಅವನು ಕುಗ್ಗಿ ಹೋಗಿಲ್ಲ, ಪ್ರಾರ್ಥನೆಯನ್ನು ಬಿಡಲಿಲ್ಲ. ಅದರ ವಿರುದ್ಧವಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದ್ರು. ಆಮೇಲೆ ನಮಗೆ ಒಂದು ಕಷ್ಟ, ಸಣ್ಣ ಪುಟ್ಟ ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು, ಶೋಧನೆಗಳು ಇಕ್ಕಟ್ಟು ಬರುವಾಗ ಕುಗ್ಗಿ ಹೋಗಿ ಮೂಲೆಯಲ್ಲಿ ಕೂತ್ಕೊಂಡು ಏನ್ ಮಾಡ್ತೇವೆ? ಅಳಿತಾ ಕೂತ್ಕೊಂಡಿರ್ತೇವೆ. ಜೀವ ಸ್ವರೂಪನಾದ ದೇವರನ್ನು ಮರಿತೇವೆ, ಆತನ ವಾಕ್ಯವನ್ನು ಮರಿತೇವೆ, ವಾಗ್ದಾನವನ್ನು ಮರಿತೇವೆ, ಅಭಿಷೇಕವನ್ನು ಮರಿತೇವೆ, ಆತ್ಮವನ್ನು ಮರಿಬಿಡ್ತೇವೆ. ನಮ್ಮ ಮೂಲೆಯಲ್ಲಿ ಕೂತ್ಕೊಂಡೋಗಿ ಅಯ್ಯೋ ನನಗೆ ಕಷ್ಟ, ಈ ಕಷ್ಟ ಯಾರಿಗೆ ಬರಬಾರ್ದು, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀನಿ, ಮನೆಯಲ್ಲಿ ನೀರಿಲ್ಲ ಅದಕ್ಕೆ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾರೆ. ಹಲ್ಲೆಲೂಯಾ. ಕಷ್ಟ
ಕಷ್ಟ ಕಷ್ಟ. ಏನ್ ಕಷ್ಟ? ದೇವರು ನಿಂತ್ಕೊಂಡು ಲೋಕದಲ್ಲಿ ಇರುವವನಿಗಿಂತಲೂ ನಿನ್ನಲ್ಲಿ ನನ್ನಲ್ಲಿ ಇರುವಾತನು ಹೆಚ್ಚಿರುವವನಾಗಿದ್ದಾನೆ. ನಮ್ಮ ಗಟ್ಟಿಯಾಗಿ ಚಪ್ಪಳೆ ಕೊಟ್ಟು ದೇವರಿಗೆ ಯಾರಿಗಲ್ಲ. ಕೆಲವರು ಬಿಸ್ನೆಸ್ ಬಂದಾಯ್ತು, ವ್ಯಾಪಾರ ನಿಂತೋಯ್ತು ಎಂಬುದಾಗಿ ಏನೇನೋ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಆದ್ರೆ ದೇವರನ್ನು ನಂಬುವವನಿಗೆ ಆಶಾ ಭಂಗ ಆಗುವುದೇ ಇಲ್ಲ. ಅವಮಾನಕ್ಕೆ ಒಳಪಡಿಸುವ ದೇವರು ನಮ್ಮ ದೇವರಲ್ಲ. ನಮ್ಮ ಪಕ್ಷದಲ್ಲಿದ್ದಾನೆ ದೇವರು. ನಮ್ಮ ದೇವರು ನಮ್ಮ ಪಕ್ಷದಲ್ಲಿರಬೇಕಾದ್ರೆ ನಾವು ಆತನ ಸಮ್ಮುಖದಲ್ಲಿರಬೇಕು. ದೇವರು ನಮ್ಮ ಸಂಗಡ ಇರುವುದಾದ್ರೆ ನಮ್ಮನ್ನೇ ಎದುರಿಸುವವರು ಯಾರಯ್ಯ? ದೇವರು ನಮ್ಮ ಸಂಗಡ ಇದ್ದಾನೆ. ಈ ಕಾನ್ಫಿಡೆಂಟ್ ಇರಬೇಕು, ಈ ನಂಬಿಕೆಯಲ್ಲಿ ಇರಬೇಕು. ಆಮೇಲೆ ಕೆಲವರಿಗೆ ಒಂದು ಡೌಟ್, ಅನುಮಾನ, ದೇವರ ಜೊತೆಯಲ್ಲಿ ಇದ್ದಾರೋ ಇರುವೋ ಎಂಬುದಾಗಿ ಅನುಮಾನ ಕೆಲವರಿಗೆ. ಹಲ್ಲೆಲೂಯಾ. ಎಷ್ಟು ಜನ ಜೊತೆ ದೇವರಿದ್ದಾರೆ ಕ್ರಿಯಂತೆ ಇಬ್ಬರಿ ದಾರಿಗೆ. ದೇವರ ನಮ್ಮ ಜೊತೆಲಿರುವಾಗ ಸೋತು ಹೋಗೋದಕ್ಕೆ ಚಾನ್ಸೇ ಇಲ್ಲ. ಯಾಕೆ ಮತ್ತೆ ಸೋತು ಹೋಗ್ತಿದ್ದೀರಾ? ಹಲ್ಲೆಲೂಯಾ. ಸಮಸ್ಯೆಗಳು ಬರ್ತಾ ಇದೆಯಾ, ಶತ್ರುಗಳು ಬರ್ತಾ ಇದೆಯಾ, ಕೇಡುಗಳು ಬರ್ತಾ ಇದೆಯಾ, ಶೋಧನೆಗಳು ಬರ್ತಾ ಇದೆಯಾ, ಇಕ್ಕಟ್ಟು ಬರ್ತಾ ಇದೆಯಾ? ಮೊಣಕಾಲೂರು ದೇವರ ಸಮ್ಮುಖದಲ್ಲಿ ಹುಡುಕು ದೇವರನ್ನ ನಂಬಿಕೆಯನ್ನು ಪ್ರಾರ್ಥಿಸು. ನಿನ್ನ ಕಣ್ಣೀರು ಆತನ ಮುಂದೆ ಹಾಕು. ವಾಗ್ದಾನ ಮಾಡಿದಾತನು ನಂಬಿಕೆಯಲ್ಲಿ ಆತನ ಮುಖ ದರ್ಶಿಸುವಾಗ ನಿನ್ನ ಕೊರತೆಗಳನ್ನು ನೀಗಿಸಿ ಆಮೇಲೆ ಹಲ್ಲೆಲೂಯಾ ಅದ್ಭುತವಾಗಿ ನಡೆಸುವಂತ ನಮ್ಮ ದೇವರಾಗಿದ್ದಾನೆ. 36ನೇ ವಚನದಲ್ಲಿ ಈ ತರ ಬರೆಯಲ್ಪಟ್ಟಿದೆ, ನೀನು ನನ್ನ ಕಾಲುಗಳಿಗೆ ವಿಶಾಲ ಸ್ಥಳವನ್ನು ಕೊಟ್ಟಿದ್ದರಿಂದ ನನ್ನ ಹರಡುಗಳು ಕದರುವುದಿಲ್ಲ. ನೀನು ನನ್ನ ಕಾಲಿಗೆ, ಹರಡುಗಳಂದ್ರೆ ಏನು? ನನ್ನ ಕಾಲುಗಳಿಗೆ ವಿಶಾಲವಾದ ಸ್ಥಳ ಕೊಟ್ಟಿದ್ಯಪ್ಪ. ಕೇಳಿಂದ ತಪ್ಪಿಸಿದ್ಯಪ್ಪ, ಇಕ್ಕಟ್ಟಿಂದ ತಪ್ಪಿಸಿದ್ಯಪ್ಪ, ಸಮಸ್ಯೆಗಳಿಂದ ತಪ್ಪಿಸಿದ್ಯಪ್ಪ, ಈ ಶತ್ರುವಿಂದ ತಪ್ಪಿಸಿದ್ಯಪ್ಪ, ಈ ಸೈತನ ಕಾಲಿನಿಂದ ತಪ್ಪಿಸಿ ನನ್ನ ವಿಶಾಲ ಸ್ಥಳದಲ್ಲಿ ಇಟ್ಟಿದ್ಯಾ. ಅದಕ್ಕಾಗಿ ನಮಗೆ ಸ್ತೋತ್ರ. ಹಲ್ಲೆಲೂಯಾ. ಕೆಲವರಿಗೆ ಅದ್ಭುತ ಮಾಡಿದ್ರು ಸ್ತೋತ್ರ ಬರಲ್ಲ, ಅದ್ಭುತ ಮಾಡಿದ್ರು ಸ್ತೋತ್ರ ಬರಲ್ಲ. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ 36 ಯೋಗನ ಪತ್ರಿಕೆ 36:10ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಇದೇ ವೇಳೆಗೆ ನಿನ್ನನ್ನು ಕಷ್ಟದ ಒಳಗಿಂದ ತಪ್ಪಿಸಿ ಇಕ್ಕಟ್ಟಿಲ್ಲದ ವಿಶಾಲ ಸ್ಥಳಕ್ಕೆ ಬರಮಾಡಬೇಕೆಂದು ಆತನು ಉದ್ದೇಶ ಮಾಡಿದ್ದಾನೆ. ಆತನ ಉದ್ದೇಶವನ್ನು ತಡೆ ಮಾಡುವವರು ಈ ಲೋಕದಲ್ಲಿಲ್ಲ, ಪರಲೋಕದಲ್ಲಿಲ್ಲ, ಪಾತಾಳದಲ್ಲಿಲ್ಲ. ದೇವರ ಸಂಗಡ ಇರುವಾಗ. ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರನ್ನ ನಿನ್ನೊಂದಿಗೆ ನಿನ್ನ ಸ್ತುತಿಸಿದ್ರೆ ಎಷ್ಟೇ ಪರಿಸ್ಥಿತಿ ಆದ್ರೂ ಜನಗಳು ನೋಡ್ತೇನಪ್ಪ, ನಿನ್ನನ್ನೇ ನೋಡ್ತೇನೆ. ಆತನ ಮುಖವನ್ನು ನೋಡುವವರು ಲಜ್ಜೆಯಿಂದ ಕೆಟ್ಟು ಹೋಗುವುದಿಲ್ಲ, ಪ್ರಕಾಶ ಹೊಂದುವವರಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನ ಹುಡುಕ್ಬೇಕು ನಾವು. ಸುಮ್ಮನೆ ಸಾಯಂಕಾಲ ಒಂದು ಪ್ರಾರ್ಥನೆ 6 ಗಂಟೆಯಿಂದ 6:30 ಪ್ರಾರ್ಥನೆ 7:30 ತನಕ ಪ್ರಾರ್ಥನೆ ಮಾಡಿ ಹೋಗೋದಲ್ಲ. ಮುಂಜಾನೆ ವೇಳೆ ಏನೋ ಪ್ರೋತ್ಸಾಹ ಪಡಿಸಿ ಎತ್ತಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಅದು ಏನ್ ಮಾಡ್ಬೇಕು, ಒಂದು ಬೂಸ್ಟ್ ಕೊಡ್ಬೇಕು, ಎದ್ದು ಪ್ರಾರ್ಥನೆ ಮಾಡಿ ಅಂತ. ನಿನ್ನಲ್ಲಿ ದೇವರಲ್ಲಿ ಪ್ರೀತಿ ಇದ್ರೆ, ನಿನ್ನ ದೇವರ ಸಮ್ಮುಖವನ್ನು ಹುಡುಕ್ಬೇಕು ನಿನಗೆ ಆಸೆ ಇದ್ರೆ ಯಾರು ಎಬ್ಬಿಸುವುದಕ್ಕೆ ಅವಶ್ಯಕತೆ ಇಲ್ಲ. ನಿನ್ನನ್ನು ನೀನೇ ಎತ್ತೀಯ, ದೇವರ ನೋಡ್ತೀಯ, ಸ್ತುತಿಸ್ತೀಯ, ಆರಾಧಿಸ್ತೀಯ, ಆತನಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ತೀಯ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವುದಾಗಿ ಕ್ರೈಸ್ತರಿಗೆ ಹೇಳೋದು ಅವಶ್ಯಕತೆ ಇಲ್ಲ. ಪ್ರಾರ್ಥನೆ ಮಾಡುವುದಾಗಿ ಹೇಳಿದ್ರೆ ನೀನು ಕ್ರೈಸ್ತಿಯ ಜೀವಿತದಲ್ಲಿ ಪರಿಪೂರ್ಣತೆಗೆ ಬರ್ತಾ ಇಲ್ಲ ಎಂಬುದಾಗಿ ಅರ್ಥ. ಆಮೇಲೆ ಹಲ್ಲೆಲೂಯಾ. ಗುಂಪದಲ್ಲಿ ಗೋವಿಂದ ಎಲ್ಲರೂ ಕೂಗ್ತಾರೆ, ಆದ್ರೆ ಸಿಂಗಲ್ ಆಗಿ ದೇವರ ಸಮ್ಮುಖದಲ್ಲಿ ಹೋಗ್ಬೇಕು. ಸಿಂಗಲ್ಗೆ ವೈಯಕ್ತಿಕವಾಗಿ, ದಾನಿಯೇಲ ವೈಯಕ್ತಿಕವಾಗಿ ಪ್ರಾರ್ಥಿಸಿ